ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಹೊಡಿದೆ ಸುಮ್ಮನೆ ಬಿಟ್ಟಿದ್ದೀನಿ. ಅಕಸ್ಮಾತ್ ನಾನು ಹೊಡೆದೆ ಅಂತಾನೆ ಇಟ್ಕೋ, ನನ್ನ ಗಂಡ ಅಭಿ ಅದನ್ನ ನಂಬಲ್ಲ. ನೀನೇ ಏನಾದರೂ ಅಂತರ ನನಗೆ ಹೊಡೆದ್ಲು ಅಂತ ಹೇಳಿದ್ರು ಕೂಡ ದುರ್ಗಂದೇ ಏನೋ ತಪ್ಪಿರ್ಬೋದು ಅಂತ ತಿಳ್ಕೊಳ್ಳೋ ಎಮೋಷ್ನಲ್ ಫೂಲ್ ಅಭಿ. ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನನ್ನ ಮೇಲೂ ಸ್ವಲ್ಪ ಇರಬೇಕಲ್ವಾ? ಅದನ್ನ ಮೀರಿ ಏನಾದರೂ ನಡೀತೋ ರಕ್ತಪಾತನೇ ಆಗೋಗುತ್ತೆ. ಅಯ್ಯಯ್ಯೋ, ಮನೇನ ಎಂತ ಜಾಲದಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ನಾನು. ಅಮ್ಮ, ನಾನು ಇನ್ನು ಸ್ವಲ್ಪ ಹಾಕೊಂಡು ಬರ್ತೀನಿ. ಜೀವನ ಹೀಗಾಗೋದಕ್ಕೆ ಕಾರಣನೇ ಆ ಮನೆಯವರು. ಆ ಮನೆಯಿಂದ ಯಾವ ಕಾಲು ಬರಬಾರ್ದು. ಎಲ್ಲರೂ ನಾನು ಬ್ಲಾಕ್ ಮಾಡಿಬಿಡ್ತೀನಿ. ಎಜೆ ಬ್ಲಾಕ್, ದುರ್ಗ, ಅಂತ್ರ ಅಂತ್ರ, ಸರು, ಆ ಮನೇಲಿರೋರು ಎಲ್ಲರೂ ನಂಬರ್ ನಾನು ಬ್ಲಾಕ್ ಮಾಡಿದ್ದೀನಿ. ಇನ್ನು ಈ ಮನೆಗೆ ಹೇಗೆ ಕಾಲ್ ಬರುತ್ತೆ ನಾನು ನೋಡ್ತೀನಿ. ಇಲ್ಲ, ಈ ಮನೆ ಒಡೆಯಕ್ಕೆ ಬಿಡಬಾರ್ದು. ಲಕ್ಷ್ಮಿ, ಸರು, ಪ್ರೇಮ್, ಪ್ರಮೋದ್ ಇವರೆಲ್ಲರ ಪ್ರಕಾರ ನಾನು ಇವಾಗ ಕೆಟ್ಟವಳಾಗಿದ್ದೀನಿ. ಈಗ ನಾನು ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರು ಅವ್ರು ಯಾರು ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲಿ ಅವರಿಲ್ಲ. ಅಕಸ್ಮಾತ್ ಇವರೆಲ್ಲ ಏಜೆ ಹತ್ರ ಪಾಲ್ ಬೇಕು ಅಂತ ಹೋದ್ರೆ ಏಜೆಗೆ ಎಂತ ಆಘಾತ ಆಗಲ್ಲ. ಇಲ್ಲ, ಈ ಮನೆ ಒಡಿಬಾರ್ದು. ಇದನ್ನ ನಾನು ಹೇಗಾದ್ರೂ ಮಾಡಿ ತಡಿಬೇಕು. ಆದ್ರೆ ಇಷ್ಟು ದೊಡ್ಡ ಕೆಲಸ ನನ್ನಿಂದ ಒಬ್ಳಿಂದಾನೇ ಸಾಧ್ಯ ಇಲ್ಲ. ಏನ್ ಮಾಡ್ಲಿ? ಈ ಕೆಲಸ ಮಾಡಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಇಷ್ಟು ದಿನ ಲೀಲಾ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ, ಏಜೆಗೆ ತಕ್ಕನಾದ ಜೋಡಿ ಅಲ್ಲ, ನಮಗೆ ಸರಿಯಾದ ಅತ್ತೆ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಮನೆಗೆ ಅವಳಿದ್ರೇನೆ ಒಂದು ಬೆಲೆ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಕ್ಷೇಮ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಬೆಳಗೋದು ಅನ್ನಿಸ್ತಾ ಇದೆ. ಇದೇ ಸರಿ. ಲೀಲಾ ಹತ್ರ ಇರೋ ಸತ್ಯನೆಲ್ಲ ಒಪ್ಕೊಂಡು ಕ್ಷಮೆ ಕೇಳ್ತೀನಿ. ಈ ಮನೆನ ಕಾಪಾಡು ಅಂತ ಕೇಳ್ಕೊತೀನಿ. ಇದೇ ಸರಿ. ಈಗಲೇ ಲೀಲಾ ಹತ್ರ ಹೋಗಿ ಈ ವಿಷಯ ಮಾತಾಡ್ತೀನಿ. ಅಕ್ಕ ಅಕ್ಕ ಅಕ್ಕ, ಈ ಜಂಜಾಟಗಳ ನಡುವೆ ನಮ್ಗೆ ಎರಡೆರಡು ಗುಡ್ ನ್ಯೂಸ್. ಒಂದು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು. ಇನ್ನೊಂದು ಏನಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಸರು, ನಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಅಕ್ಕ, ನಾನು ಇವಾಗ ಹೇಳೋ ವಿಷಯ ಕೇಳಿದ್ರೆ ನೀವೇ ಖುಷಿಯಿಂದ ಕುಂದಾಡ್ತೀರಾ. ಸರಿ, ಏನು ಅಂತ ಹೇಳು. ಲೀಲಾ ಮನೆ ಬಿಟ್ಟು ಹೋಗಿದ್ದಾಳೆ.
ಮರೆಯಕ್ಕಾಗದೇ ಇರೋಷ್ಟು ಸಮಯ ಕಳೆದಿದ್ದೀನಿ ಆ ಮನೆಯಲ್ಲಿ. ಮುಂದಿನ ಜನ್ಮಕ್ಕಾಗೋ ಅಷ್ಟು ಸಮಯ ನಾನು ಅವ್ರ ಜೊತೆ ಕಳೆದಿದ್ದೀನಿ. ಹೇಗೆ ಮರೆಯೋಕ್ಕಾಗುತ್ತೆ? ಹೇಗೆ ಮರೀಲಿ? ನೋವು ಅನುಭವಿಸ್ಬೇಕಾಗಿರೋಳು ನಾನು. ನಿನ್ನನ್ನು ಬಿಟ್ಟು ನಂಗಿರೋಕ್ಕಾಗಲ್ಲ ಅಂತ ಗೊತ್ತಿದ್ರು ಈ ಮುದ್ಕಿನ ಬಿಟ್ಟು ಹೊರಟೋಗ್ಬಿಟ್ಟಿದೆಯಲ್ಲ ಲೀಲಾ. ಈ ಮುದ್ಕಿಗೆ ನೀನು ಬೇಕು ಕಣೆ, ಬೇಕು. ನೀನಿಲ್ಲದೆ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಲೀಲಾ. ಯಾಕೆಂದರೆ ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋ ಲೈಫ್ ಹೇಗೆ ಬರುತ್ತೋ ಹಾಗೆ ತಗೋತ. ನನ್ನ ಮಾತು ಕೇಳಲಿಲ್ಲ ನೀನು. ನಾನಲ್ಲಿದ್ದರೆ ನೀವು ಚೆನ್ನಾಗಿರಲ್ಲ ರೀ. ನಾನು ಅಲ್ಲಿಂದ ಬಂದಮೇಲೆ ನಿಮಗೆ ಸ್ವಲ್ಪ ನೋವಾಗ್ತಿರ್ಬೋದು, ಆದರೆ ಆಮೇಲೆ ನೀವು ಚೆನ್ನಾಗಿರ್ತೀರ. ನೀನಿಲ್ಲದೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನಿನಗೆ ಹೇಗೆ ಅನ್ಕೊಳಕ್ಕೆ ಸಾಧ್ಯ? ಖುಷಿಯಾದ ವಿಷಯ ಹೇಳ್ತಾ ಇದ್ದೀನಿ. ಲೀಲಾ ಅವಳಾಗವಳೆ ಮನೆ ಬಿಟ್ಟು ಹೋದ್ಲು. ನಾನು ಇಷ್ಟು ಖುಷಿಯಾದ ವಿಷಯ ಹೇಳಿದ್ರು, ಗುಡ್ ನ್ಯೂಸ್ ಹೇಳಿದ್ರು, ನೀವ್ಯಾಕೆ ಹೀಗೆ ನಿಂತಿದ್ದೀರಾ? ಇದಕ್ಕೆ ಅಲ್ವಾ ನೀವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಕೊನೆಗೂ ಅದು ನೆರವೇರಿದೆ ಅಕ್ಕ. ಯಾಕಕ್ಕ ಸುಮ್ಮನೆ ಇದ್ದೀರಾ? ನೀವು ನಮಗಿಷ್ಟೆಲ್ಲ ಹರ್ಟ್ ಮಾಡಿ ಅವಮಾನ ಮಾಡಿದ್ರು ಅಕ್ಕ ಅನ್ನೋ ಒಂದೇ ಒಂದು ಕನ್ಸರ್ನಲ್ಲಿ ನಿಮಗೂ ಖುಷಿಯಾಗಲಿ ಅಂತ ಈ ವಿಷಯ ಹೇಳೋದಕ್ಕೆ ಬಂದೆ. ಅವಳು ಈ ಮನೆಗೆ ಬಂದಾಗ ನಮಗೆಲ್ಲ ಬೇಜಾರು ಮಾಡಿಸಿದ್ಲು. ಆದರೆ ಹೋಗೋವಾಗ ಅವಳು ಶೇರ್ಸ್ ಎಲ್ಲ ಬರ್ಕೊಟ್ಟು ನಮ್ಮ ಕೈ ಹಿಡಿದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಹೋದ್ಲು. ಏನೋ ನಿಮಗೆ ಖುಷಿ ಆಗಲಿ ಅಂತ ನಾನು ಇಷ್ಟೆಲ್ಲ ಹೇಳ್ದೆ. ಖುಷಿ ಆದರೆ ಖುಷಿ ಪಡಿ, ಇಲ್ಲ ಅಂದರೆ ಇಲ್ಲ. ಕಾಲ ಎಂಥ ಪಾಠ ಕಲಿಸ್ತು ಅಂತ ಖುಷಿ ಪಡ್ತಿದ್ದೆ. ಆದರೆ ಫಲ ಕೈಗೆ ಸಿಗೋ ಅಷ್ಟರಲ್ಲಿ ಎಲ್ಲಾನು ಕಿತ್ಕೊಂಡ್ಬಿಟ್ಟಿಯಲ್ಲ ದೇವ್ರೆ. ಅದೇನೇ ಆಗ್ಲಿ, ಈ ಮನೆಗೆ ಲೀಲಾನೇ ಬೇಕು. ಈ ಮನೆಗೆ ಲೀಲಾನೇ ಬೆಳಕು. ಆ ರಾಕ್ಷಸಿ ಪ್ರಾರ್ಥನೆಯಿಂದ ಈ ಮನೆನ ಉಳಿಸಕ್ಕೆ ಲೀಲಾ ಕೈಯಲ್ಲಿ ಮಾತ್ರ ಸಾಧ್ಯ. ಕರೆಕ್ಟ್. ಲೀಲಾ ಈ ಮನೆಗೆ ವಾಪಸ್ ಬರಬೇಕು. ನಾನು ಕರ್ಕೊಂಡ್ಬರ್ತೀನಿ. ಎಲ್ಲ ಸರಿ ಇದ್ದಿದ್ರೆ ನಾನು ಫಾರಿನ್ಗೆ ಹೋಗಿ ಬೀಚ್ ಹತ್ರ ಕೂತ್ಕೊಂಡು ಮುಳುಗೋ ಸೂರ್ಯನ ಚಿತ್ರ ಬರಿತಾ ಇದ್ದೆ. ಎಲ್ಲ ನನ್ನ ಹಣೆ ಬರ. ಈ ಮುರುಕ್ಳ ಮನೇಲಿ ಕೂತ್ಕೊಂಡು ಅಕ್ಕಿ ಆರಿಸ್ತಾ ಇದ್ದೆ. ಅಮ್ಮ ಅಮ್ಮ ಮದರ್ ಇಂಡಿಯಾ
ಏನು ಅಕ್ಕ ತಂಗಿರಿಬ್ರು ಖುಷಿಯಾಗಿ ಬರ್ತಾ ಇದ್ದೀರಾ? ಹೇಳಿದ್ವಲ್ಲ ಬೇಕ್ರಿ ಮಾಡಕ್ಕೆ ಜಾಗ ನೋಡಕ್ ಹೋಗ್ತಿದೀವಿ ಅಂತ, ನೋಡ್ಕೊಂಡ್ ಬಂದ್ವಿ. ಎಂಥ ಜಾಗದಲ್ಲಿ ಇದೆ ಗೊತ್ತಮ್ಮ ಅಂಗಡಿ? ಕಾರ್ನರ್ ಜಾಗ. ಆ ಕಡೆನೂ ರೋಡು, ಈ ಕಡೆನೂ ರೋಡು. ಎದುರಿಗೆ ಕಾಲೇಜು, PG, ಸ್ಕೂಲ್, ಹಾಸ್ಟೆಲು ಎಲ್ಲ ಇದೆ. ಎಲ್ಲರೂ ನಮ್ಮ ಅಂಗಡಿಯಲ್ಲೇ ಕೇಕ್ ತಗೊಳ್ಳೋದು. ನಾವ್ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತೀವಮ್ಮ. ಅಂಗಡಿ ಕನ್ಸ್ಟ್ರಕ್ಷನ್ ನಡೀತಿದೆ, 1 ತಿಂಗಳಲ್ಲಿ ಎಲ್ಲ ಮುಗ್ದೋಗುತ್ತಂತೆ. 40,000 ರೂಪಾಯಿ ಬಾಡಿಗೆ ಹೇಳ್ತಿದಾರಮ್ಮ. 40,000ನಾ? ಹ್ಞೂಮ್ಮ, 40,000. ಬೇರೆ ಕಡೆ ಎಲ್ಲ ಲಕ್ಷಕ್ಕಿಂತ ಮೇಲಿದೆ. ಅಕ್ಕ ಏನೋ ಮಾತಾಡಿ 40,000 ಒಪ್ಸಿದಾಳೆ. ಅಷ್ಟಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ಅಮ್ಮ ನೀನೇನು ಚಿಂತೆ ಮಾಡ್ಬೇಡ. ನಮ್ ಚುಕ್ಕಿ ಕೈ ಚಳಕ ನಿಂಗೆ ಗೊತ್ತಿದೆ ಅಲ್ವಾ? ಅವ್ಳು ಕೇಕ್ ಮಾಡಕ್ ನಿಂತ್ರೆ ನೋಡಕ್ಕೂ ಚೆನ್ನ, ತಿನ್ನಕ್ಕೂ ಚೆನ್ನ. ಕರೆಂಟ್ ಬಿಲ್ಲು, ತಿಂಗಳು ಬಾಡಿಗೆ ಎಲ್ಲ ಕಳೆದು 1 ಲಕ್ಷ ಉಳಿಸ್ಬೋದು. ಸಾಕಲ್ವಾ ನಮ್ 4 ಜನಕ್ಕೆ? ಅಯ್ಯೋ ಎಂತ ಹಣೆ ಬರನೇ ನಿಂದು. ಕೋಟಿ ಕೋಟಿ ಇರೋ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಲಕ್ಷದಲ್ಲಿ ದುಡಿತೀನಿ ಅಂತ ಇದೆಯಲ್ಲ, ಎಲ್ಲ ನನ್ನ ಹಣೆ ಬರ. ಭಾಳ ಸಂತೋಷ ಆಯ್ತಮ್ಮ. ಅಮ್ಮ, ಬಂಡವಾಳಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮನೇಲಿರೋ ಒಡವೆನ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಡ ಇಡೋಣ. ಅಮ್ಮ ಆಮೇಲೆ ಲಾಭ ಬರುತ್ತೆ, ಅದನ್ನ ನಾನು ಬಿಡಿಸ್ಕೋತೀನಿ. ಆಮೇಲೆ ನಿನ್ಗೆ ಯಾವ ಒಡವೆ ಬೇಕು ಹೇಳು, ಅದನ್ನ ನಾನು ಚುಕ್ಕಿ ಮಾಡಿಸ್ಕೊಡ್ತೀವಿ ಅಲ್ವಾ? ಹ್ಞೂ, 100 ಗ್ರಾಮ್ದು ಮಾಂಗಲ್ಯ ಸರ ಮಾಡ್ಸೋಣ. ನೋಡೋಕೆ ಗೋಲ್ಡ್ ಮೆಡಲ್ ತರ ಇರ್ಬೇಕು. ಅದಾದಾಗ ನೋಡೋಣ ಬಿಡಮ್ಮ. ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಮ್ಮ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ. ಮೇಡಮ್ ಕಾಲ್ ರಿಸೀವ್ ಮಾಡಿ. ಎಲ್ಲರ ನಂಬರ್ನು ಬ್ಲಾಕ್ ಮಾಡಿದ್ದೀನಿ. ಇವಳಕ್ಕೆ ಯಾರಿಂದ ಫೋನ್ ಬಂದಿರುತ್ತೆ? ಓಹ್, ಇವನೊಬ್ಬ ಉಳ್ಕೊಂಡಿದ್ದಾನ. ಹಲೋ ಮೇಡಮ್. ಹಲೋ ಮೇಡಮ್, ಯಾಕೆ ನಿಮ್ಮ ವಾಯ್ಸ್ ಒಂಥರ ಇದೆ? ನನ್ನ ವಾಯ್ಸ್ ಇರೋದೇ ಹೀಗಪ್ಪ. ಓ, ಕೌಸಲ್ಯ ಮೇಡಮ್ ಅವರ? ಲೀಲಾ ಮೇಡಮ್ ಒಂಚೂರು ಫೋನ್ ಕೊಡ್ತೀರಾ? ಕೊಡಲ್ಲ. ಏನು ಮಾಡ್ತೀಯಾ? ಮೇಡಮ್ ಪ್ಲೀಸ್ ಮೇಡಮ್, ಹಾಗೆ ಹೇಳ್ಬೇಡಿ. ಲೀಲಾ ಮೇಡಮ್ ಅವ್ರಿಗೆ ನಮ್ಮನೆಯಿಂದ ಯಾರ ನಂಬರಿಂದ ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಅನ್ಸುತ್ತೆ. ಅಯ್ಯ, ಬ್ಲಾಕ್ ಮಾಡಿರೋದು ಅವಳಲ್ಲ ಕಣೋ, ಪೆದ್ದ ನಾನು. ನೋಡಪ್ಪ, ನಾನು ಲೀಲಂಗೆ ಫೋನ್ ಕೊಡಲ್ಲ. ನಿಮ್ಮ ಮನೆ ಸಾವಾಸನೆ ಬೇಡ ಅಂತ ಬಿಟ್ಟು ಬಂದವಳಿಗೆ ಪದೇ ಪದೇ ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಮನೇಲಿ ತುಂಬಾ ಸಮಸ್ಯೆ ಆಗ್ತಿದೆ, ಅದಕ್ಕೆ. ಅದು ನಿಮ್ಮ ಹಣೆ ಬರ. ನೆಮ್ಮದಿಯಾಗಿರೋದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ನನ್ನ ಮಗಳೇನೋ ಆ ಮನೆ ಜವಾನಿನ ಮಾಡಿರೋ ಗಲೀಜ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ನೋಡೋ, ಇನ್ನೊಂದ್ಸಲಿ ಏನಾದ್ರು ಕಾಲ್ ಮಾಡಿದ್ರೆ ಅಲ್ಲೇ ಬಂದು ಉಗ್ಗಿತೀನಿ. ಮೇಡಮ್ ನೀವು ಉಗಿತಿರೋ ಹೊಡಿತಿರೋ ನಿಮಗ್ ಬಿಟ್ಟಿದ್ದು. ಆದ್ರೆ ಲೀಲಾ ಮೇಡಮ್ ಅವರು ಈ ಮನೆಯಿಂದ ಹೊರಗಡೆ ಹೋದ ಕ್ಷಣದಿಂದ ಈ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಪ್ಲೀಸ್, ಅದಕ್ಕೆ ಅರ್ಜೆಂಟಾಗಿ ಅವ್ರ ಹತ್ರ ಮಾತಾಡ್ಬೇಕಿತ್ತು, ಫೋನ್ ಕೊಡಿ. ಏಯ್, ಯಾವ ಸ್ಕೂಲ ಓದಿದ್ ನೀನು? ಕನ್ನಡ ಬರಲ್ವಾ? ಇಂಗ್ಲೀಷಲ್ಲೇ ಹೇಳ್ಬೇಕಾ? ನೋಡೋ, ನನ್ನ ಮಗಳಿಗೆ ಮಾಡಬಾರ್ದು ಅನ್ಯಾಯ ಮಾಡಿ ನೋವು ಕೊಟ್ಟು ಓಡಿಸಿದ್ ಸಾಕು. ಈಗ ಮತ್ತೆ ಅಲ್ಲಿ ಬಂದು ಅವಮಾನ ಅನುಭವಿಸ್ಬೇಕಾ? ನೋಡೋ, ಇದೇ ಕೊನೆ. ಇನ್ನೊಂದ್ಸಲಿ ಏನಾದ್ರು ಫೋನ್ ಮಾಡಿದ್ರೆ ಸರಿ ಇರಲ್ಲ. ಇಡ ಫೋನು. ಮೊದಲು ಈ ನನ್ನ ಮಗನ ಫೋನನ್ನು ಬ್ಲಾಕ್ ಮಾಡಬೇಕು. ಈಗಲೇ ಮಾಡ್ತೀನಿ. ಇವಾಗ ಏನಪ್ಪ ಮಾಡೋದು? ಕೌಸಲ್ಯ ಮೇಡಮ್ ಹೀಗಂದು ಬಿಟ್ರಲ್ಲ, ಈಗ ನಾನು ಲೀಲಾ ಮೇಡಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ? ಅವ್ರ ಮನೆಗೆ ಹೋಗ್ಬಿಡ್ಲಾ? ಬೇಡ, ಸರಿ ಆಗಲ್ಲ. ಏನಾಗುತ್ತೋ ಕಾದ್ ನೋಡೋಣ. ಸರು, ನಾವೀಗಿನ ಕಾಲದವರು, ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಸದ್ಯಕ್ಕೆ ಮಕ್ಕಳು ಬೇಡ ಅಂತೆಲ್ಲ ಅಂತಿದ್ರೆ ಮುಂದೆ ಮಕ್ಕಳಾಗೋದೇ ಕಷ್ಟ ಆಗುತ್ತೆ. ಯೋಚನೆ ಮಾಡು. ಅಜ್ಜಿ, ಇವಾಗ ಟೆಕ್ನಾಲಜಿ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ನೀವೇನು ಯೋಚನೆ ಮಾಡಬೇಡಿ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳೋದೆಲ್ಲ ನಿಮ್ಮ ಭ್ರಮೆ. ಈ ಟೆಕ್ನಾಲಜಿ ಎಲ್ಲ ಹಿಂದೆನೇ ಇತ್ತು. ಕೌರವ್ರು ಹುಟ್ಟಿದ ಹೇಗೆ ಗೊತ್ತಾ? ಹೇಗೆ? ಅದೇನೋ ನೀವು
ಟೆಸ್ಟ್ ಟ್ಯೂಬ್ ಬೇಬಿ ಅಂತೆಲ್ಲ ಹೇಳ್ತಿರಲ್ಲ, ಅದನ್ನೆಲ್ಲ ಆ ಕಾಲದಲ್ಲೇ ಮಾಡಿದ್ರು. ಹೌದಾ? ಹಾಂ, ಈಗ ಕೇಳು ಹೌದಾ ಅಂತ. ಅದಕ್ಕೆ ಪುರಾಣ ಪುಣ್ಯಕಥೆಗಳನ್ನ ಓದಬೇಕು ಅಂತ ಹೇಳೋದು. ಇವಾಗಲೇ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ? ಹಾಗೆ ನಾನು ಹೇಳಿದ್ದು ನೆನಪಿರ್ಲಿ. ಏನು ನೆನಪಿರ್ಬೇಕಮ್ಮ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ಅದನ್ನೇ ಬಾಯ್ ಬಿಟ್ಟು ಹೇಳೆ ಮುದುಕಿ, ನನ್ನ ಮುಂದೆ ಮಾತ್ರ ಎಲ್ಲ ವಿಷಯನೂ ಮುಚ್ಚಿಡ್ತೀಯ. ಬಾಯ್ ಬಿಟ್ಟರೆ ಭಗವದ್ಗೀತೆ ಬಗ್ಗೆ ಮಾತಾಡೋ ನೀನು ಅಭಿಲೀಲಾ ವಿಷಯದಲ್ಲಿ ನನ್ನ ಹತ್ರ ಅದೇನು ನಾಟಕ ಮಾಡ್ತೀಯ? ನಡೀಲಿ ನಡೀಲಿ, ನಿನ್ನ ಬಾಯಿ ಮುಚ್ಚೋವರೆಗೂ ನಡೀತಾನೇ ಇರಲಿ. ಸರಿಮ್ಮ, ಬನ್ನಿ ಊಟ ಮಾಡೋಣ. ನಂಗೆ ಹಸುವಿಲ್ಲಮ್ಮ. ಮಧ್ಯಾಹ್ನದಿಂದ ಏನೂ ತಿಂದೇ ಇಲ್ವಲ್ಲ ಅಜ್ಜಿ? ಅಮ್ಮ, ಇವತ್ತೆಲ್ರಿಗೂ ನಾನು ಸ್ಪೆಷಲ್ ಆಗಿರೋ ಅಡುಗೆ ಮಾಡಿದ್ದೀನಿ, ಬನ್ನಿ ಊಟಕ್ಕೆ. ಸ್ಪೆಷಲ್ ಅಡುಗೆನ? ಅಂತ ವಿಶೇಷವಾದ್ದೇನಿದೆ ಇವತ್ತು? ಅಭಿ ಹೆಂಡತಿ ಮನೆ ಬಿಟ್ಟು ತೊಲಗಿದ್ಲಲ್ಲ, ಅದಕ್ಕಿಂತ ಸ್ಪೆಷಲ್ ಇನ್ನೇನೇ ಇದೆ ಮುದುಕಿ. ಎಲ್ಲರೂ ಮನೇಲಿದ್ರಲ್ಲ, ಅದಕ್ಕೆ ಮಾಡಿದೆ ಅಷ್ಟೆ. ಅದರ ಅತ್ತೆ ಮನೇಲಿರೋದೇ ದೊಡ್ಡ ಸ್ಪೆಷಲು, ಅದಕ್ಕೆ ಮಾಡಿರ್ತಾರೆ ಅಲ್ವಾ ಅತ್ತೆ? ಎಕ್ಸಾಕ್ಟ್ಲಿ ಕರೆಕ್ಟ್ ಸರು. ಈಗ ನಾನು ಅಭಿ ಒಂದಾಗಿದ್ದೀವಲ್ಲ, ಪ್ರತಿದಿನನೂ ಸ್ಪೆಷಲ್ಲೇ. ಇಲ್ಲಮ್ಮ, ಲೀಲಾ ಇಲ್ಲಿಲ್ಲದೆ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ಅಲ್ಲಮ್ಮ, ಅವಳಿಲ್ಲ ಅಂತ ನಾವೆಲ್ಲ ಬೇಜಾರಲ್ಲಿದ್ದರೆ ನೀನೇನೋ ಸ್ಪೆಷಲ್ ಅಡುಗೆ ಅಂತೆಲ್ಲ ಮಾಡಿದೀಯಾ? ಯಾಕೆ, ನಿನಗೆ ಬೇಜಾರಿಲ್ವಾ? ಅದು ಹಾಂ, ತುಂಬಾ ಬೇಜಾರಾಯಿತು. ತುಂಬ ಬೇಜಾರಾದರೆ ಊಟನೇ ಮಾಡಲ್ಲ. ಅಂಥದ್ರಲ್ಲಿ ನೀನೇನೋ ಸ್ಪೆಷಲ್ ಅಡುಗೆ ಅಂತೆಲ್ಲ ಮಾಡಿದೀಯಾ? ಅಲ್ಲಮ್ಮ, ನಮ್ಮ ನೋವು ಸಂಕಟಕ್ಕೆ ಬೇರೆಯವ್ರ ಖುಷಿನ ಯಾಕೆ ಹಾಳು ಮಾಡಬೇಕು ಅಂತ ಮಾಡಿಬಿಟ್ಟೆ. ಇಲ್ಲಮ್ಮ, ನನಗೆ ಊಟ ಬೇಡ, ನೀವುಗಳು ಮಾಡ್ಕೊಳ್ಳಿ. ಅಭಿ ಅವಳನ್ನ ದೂರ ಇಟ್ಟೇನೆ ಈ ಮಟ್ಟಕ್ಕೆ ಪ್ರೀತಿ ತೋರಿಸ್ತಿದ್ಯಲ್ಲ, ಇನ್ನು ಅವಳನ್ನ ಹೆಂಡತಿ ಅಂತ ಒಪ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿದ್ರೆ ಆಗಿನ್ ಹೇಗೆ ಮಾಡ್ತಿದ್ಯೋ ಏನೋ. ಮತ್ತೆ ನೀವು ಬೇಜಾರು ಮಾಡ್ಕೋಬೇಡಿ, ನಾವಿಬ್ರು ಮಾಡೋಣ ಬನ್ನಿ. ಬೇಡ ಸರು, ಅಮ್ಮನೇ ನೊಂದ್ಕೊಂಡು ಹೋದ್ರು. ಅಲ್ಲ ಸರು, ಇವ್ರಿಗೆ ನಾನೇ ತಾನೇ ಸೊಸೆ. ಆದರೂ ಲೀಲಾನ ಎಷ್ಟು ಮಿಸ್ ಮಾಡ್ಕೋತಾರೆ ನೋಡು. ನನಗೂ ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ. ನೋವಾದರೆ ನನಗೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತಾ? ಹೋಗ್ಲಿ ಬಿಡು, ಹೆಣ್ಣಿನ ಸಂಕಟ ಯಾರಿಗೂ ಅರ್ಥ ಆಗಲ್ಲ. ನಾನು ಊಟನ ಅಭಿಗೆ ರೂಮ್ಗೆ ತೊಗೊಂಡು ಹೋಗ್ತೀನಿ, ನೀವು ಊಟ ಮಾಡ್ಕೊಳ್ಳಿ. ನೀನಾ? ಅಮ್ಮ, ಯಾರು ಬಂದಿರೋದು? ಒಳಗಡೆ ಬರ್ಬೋದಾ ಕೌಸಲ್ಯ ಅವರೇ? ಯಾರಮ್ಮ ಬಂದಿರೋದು? ಯಾರು ದಾರಿ ತಪ್ಪಿ ಹುಡ್ಕೊಂಡು ಬಂದಿದ್ರು. ಅವ್ರ ಮನೆ ಇದಲ್ಲ, ಬೇರೆ ಮನೆ ಅಂತ ಹೇಳಿ ಕಳ್ಸಿದೀನಿ. ಅಯ್ಯೋ ಕೌಸಲ್ಯ ಅವರೇ, ಕೌಸಲ್ಯ ಅವರೇ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮುಚ್ಚೆ ಬಾಯ್. ಇದನ್ನೇನ್ ನಿಮ್ಮ ಮಾವನ ಮನೆ ಅನ್ಕೊಂಡಿದ್ಯಾ? ಹೊತ್ತಿಲ್ಲದ ಹೊತ್ತಲ್ಲಿ ಬಂದು ಬಾಗ್ಲು ತಟ್ಟೋದಕ್ಕೆ? ಕೌಸಲ್ಯ ಅವರೇ, ಒಂದು ಎಮರ್ಜೆನ್ಸಿ ಇದೆ, ಅದಿಲ್ಲದೆ ಹೋಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿಗೆ ಯಾಕೆ ಬಂದೆ? ನನ್ಗೆ ಗೊತ್ತು ಕಣೆ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ.
ಅಯ್ಯೋ ನೀವು ಅಪಾರ್ಥ ಮಾಡ್ಕೋಬೇಡಿ, ದಯವಿಟ್ಟು ಲೀಲಾನ ಕರೀರಿ, ನಾನು ಅವಳ ಹತ್ರ ಮಾತಾಡಬೇಕು. ನೀನನ್ನು ಅರ್ಥ ಮಾಡ್ಕೊಂಡ್ಮೇಲೆನೆ ಅಪಾರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು ಅಂತ ಗೊತ್ತಾಯ್ತು. ನೋಡೋ, ನೀನು ಇಲ್ಲಿಗೇನಿಗೆ ಬಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲೇ ನಿಂತಿರು, ಬಂದೆ.